ಧರ್ಮಸ್ಥಳದಲ್ಲಿನ ಬುರುಡೆ ಪ್ರಕರಣದಲ್ಲಿ ಭಾರಿ ಸದ್ದು ಮಾಡಿದ್ದ ಸ್ವಾಮೀಜಿ ನಂಟು ವಿಚಾರದ ರಹಸ್ಯ ಬಯಲಾಗಿದೆ. ಬುರುಡೆ ಪ್ರಕರಣದ ಆರೋಪಿಗಳು ಸಂಪರ್ಕ ಮಾಡಿದ್ದು ಯಾವ ಸ್ವಾಮೀಜಿಯನ್ನ ಅನ್ನೋದು ಬಯಲಾಗಿದೆ. ಸ್ವಾಮೀಜಿ ಭೇಟಿ ವಿಚಾರ ಇಡೀ ಪ್ರಕರಣದಲ್ಲಿ ಕುತೂಹಲ ಮೂಡಿಸಿತು. ಆರೋಪಿಗಳು ಈ ಸ್ವಾಮೀಜಿಯ ಸಂಪರ್ಕಿಸಿ ಆಶೀರ್ವಾದ ಪಡೆದಿದ್ದು, ಚೆನ್ನಯ್ಯ ನೀಡುವ ದೂರು ಸ್ವೀಕರಿಸುವಂತೆ ಪ್ರಭಾವ ಬೀರಲು ಸ್ವಾಮೀಜಿಯನ್ನ ಕೋರಿದ್ರು. ಇವರೇ ಗ್ಯಾಂಗ್ ಸಂಪರ್ಕಿಸಿದ್ದ ಮುಲ್ಕಿ ಆಶ್ರಮದಲ್ಲಿರುವ ಚಂದ್ರಶೇಖರ ಸ್ವಾಮೀಜಿ. ಚೆನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಸ್ವಾಮೀಜಿ ಯಾರು ಅನ್ನೋ ರಹಸ್ಯ ಬಯಲಾಗಿದೆ. 200 ಕೋಟಿ ಹಣದ ಕುತಂತ್ರ ನಡೆದಿತ್ತು ಅನ್ನೋ ಆರೋಪದ ಬೆನ್ನಲ್ಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರ್ ಭೇಟಿ ನೀಡಿದ್ದಾರೆ. ಎಸ್ಐಟಿ ಕಚೇರಿಗೆ ಮಟ್ಟಣ್ಣನವರ್, ಟಿ ಜಯಂತ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ಭೇಟಿ ನೀಡಿ ಚಿನ್ನಯ್ಯನ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಗಿರೀಶ್ ಮಟ್ಟಣ್ಣನವರ್ ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಷಡ್ಯಂತ್ರ ಮಾಡಿ 200 ಕೋಟಿ ಹಣ ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಚಿನ್ನಯ್ಯ ಆರೋಪದ ಬಗ್ಗೆ ತನಿಖೆ ಮಾಡಿ, ಚಿನ್ನಯ್ಯ ಮಾಡಿರೋ ಎಲ್ಲ ಆರೋಪಗಳ ತನಿಖೆ ಮಾಡಿ, ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಿ ನಮ್ಮೆಲ್ಲರನ್ನೂ ತನಿಖೆಗೊಳಪಡಿಸಿ, ನನ್ನ ಬ್ರೈನ್ ಮ್ಯಾಪಿಂಗ್ ಅನ್ನ ಲೈವ್ ನಲ್ಲಿ ಮಾಡಲಿ ಅಂತ ಗಿರೀಶ್ ಆಗ್ರಹಿಸಿದ್ದಾರೆ. ಇನ್ನು ಚಿನ್ನಯ್ಯನಿಗೆ ಪೊಲೀಸ್ ಭದ್ರತೆ ನೀಡಿ ಆತನ ಜಾಮೀನು ಅರ್ಜಿ ರದ್ದು ಮಾಡಲು ನ್ಯಾಯಾಲಯಕ್ಕೆ ಎಸ್ಐಟಿ ಅರ್ಜಿ ಹಾಕಬೇಕು ಅಂತ ಕೋರಿ ದೂರು ದಾಖಲಿಸಿದ್ದಾರೆ. ಹೀಗೆ ದೂರು ನೀಡಿದ ಬಳಿಕ ಪ್ರತಿಕ್ರಿಯಿಸಿದ ಮಟ್ಟಣ್ಣನವರ್, ಚಿನ್ನಯ್ಯ ಜೊತೆ ನಾವು ಸ್ವಾಮೀಜಿ ಬಳಿ ಹೋಗಿದ್ದು ನಿಜ. ಚಿನ್ನಯ್ಯನ ಬೇಡಿಕೆಯಂತೆ ಚಂದ್ರಶೇಖರ್ ಸ್ವಾಮೀಜಿ ಬಳಿ ಹೋಗಿದ್ವಿ. ಬುರುಡೆ ವಿಚಾರದಲ್ಲಿ ಚಿನ್ನಯ್ಯನಿಗೆ ಮಾಠ ಮಂತ್ರದ ಭಯ ಇತ್ತು ಅಂತ ಸ್ವಾಮೀಜಿ ಬಳಿ ಹೋಗಿದ್ವಿ ಅಂದಿದ್ದಾರೆ. ಇನ್ನು ನಟ ಪ್ರಕಾಶ್ ರಾಜ್ ಹೆಸರು ಕೇಳಿ ಬಂದ ಬಗ್ಗೆನೂ ಪ್ರತಿಕ್ರಿಯಿಸಿದ್ದಾರೆ. ಈಗ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಚಿನ್ನಯ್ಯ ಅವ್ರು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಪ್ರಾಜೆಕ್ಟು, 200 ಕೋಟಿ ರೂಪಾಯಿ ಡೀಲು. ಅರೆ ಅದನ್ನೆಲ್ಲ ಸತ್ಯಾಸತ್ಯತೆ ಒಂದು ಸರಿ ಪೂರ್ತಿ ನಮ್ಮದು ಸ್ಕ್ಯಾನ್ ಮಾಡಿ ಎಲ್ಲನೂ ಕೂಡ ಸರ್ಚ್ ಮಾಡಿದ್ದಾರೆ. ಇನ್ನು ಮುಂದೂ ಬೇಕಾದ್ರೆ ಮಾಡಲಿ, ಬಟ್ ಬ್ರೈನ್ ಮ್ಯಾಪಿಂಗ್ ಮಾಡಲಿ. ಅವ್ರದ್ದು ಸ್ವತಃ ಚಿನ್ನಯ್ಯ ಅವರೇ ಹೇಳಿದ್ದಾರೆ, ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ವಯಂ ಪ್ರೇರಿಕೆ ಹೇಳಿಕೆಯಲ್ಲೂ ಇದೆ, ಪೊಲೀಸ್ ಠಾಣೆಗೆ ಕೊಟ್ಟಂಥ ದೂರಿನಲ್ಲಿದೆ, ನ್ಯಾಯಾಲಯಕ್ಕೆ ಕೊಟ್ಟಂಥ ದೂರಿನಲ್ಲಿ ಕೂಡ ಇದೆ. ಸೊ ಬ್ರೈನ್ ಮ್ಯಾಪಿಂಗ್ ಅವ್ರನ್ನ ಮಾಡಲೇಬೇಕು. ಮತ್ತೊಂದೆಡೆ ಬುರುಡೆ ಪ್ರಕರಣದಲ್ಲಿ ನ್ಯಾಯಾಲಯ ವರದಿ ಕೇಳಿದ ಬೆನ್ನಲ್ಲೇ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಭೇಟಿಯಾಗಿ ತನಿಖೆಯ ಬಗ್ಗೆ ಚರ್ಚಿಸಿದ್ದಾರೆ. ರಾತ್ರಿ ಸುರಿದ ರಣಮಳೆಗೆ ಬೆಂಗಳೂರು ಸೇರಿ ಹಲವೆಡೆ ಸರಣಿ ಸಂಕಷ್ಟಗಳು ಸೃಷ್ಟಿಯಾಗಿವೆ. ದೇವನಹಳ್ಳಿ ಪಟ್ಟಣದ ಹಕ್ಕುಪೇಟೆ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನುಗ್ಗಿ ಜಲಾವೃತವಾಗಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ನಿರ್ಮಿಸಿದ್ದು, ಇದೇ ಕಾರಣಕ್ಕೆ ಪ್ರತಿ ಬಾರಿ ಸಂಕಷ್ಟ ಎದುರಾಗ್ತಿದೆ. ಇದನ್ನ ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆ ರಣಮಳೆಯಿಂದ ಸಂಪೂರ್ಣ ಜಲಾವೃತವಾಗಿತ್ತು. ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ವಾಹನ ಸವಾರರು ತತ್ತರಿಸಿದರು. ಇತ್ತ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸದಾಶಿವನಗರದಲ್ಲಿ ಮರ ಧರೆಗುರುಳಿ ಸಂಚಾರದಲ್ಲಿ ಏರುಪೇರಾಯಿತು. ಇನ್ನು ಬಳ್ಳಾರಿ ನಗರದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ನಗರದ ರಸ್ತೆ ಅಂಡರ್ ಪಾಸ್ಗಳು ಜಲಾವೃತವಾಗಿದ್ದು, ಜೊತೆಗೆ ತಗ್ಗು ಪ್ರದೇಶಗಳಲ್ಲಿನ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಜನ ತತ್ತರಿಸಿದ್ದಾರೆ. ಸತತ 2ನೇ ದಿನ ರಾಜ್ಯದ ಹಲವೆಡೆ ಮಳೆ ಆರ್ಭಟ ಮುಂದುವರಿದಿದೆ. ಇದರ ನಡುವೆ ಇನ್ನೂ 2 ದಿನ ಅಂದ್ರೆ ಜೂನ್ 15ರವರೆಗೂ ಮಳೆ ಸುರಿಯಲಿದ್ದು, ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಕರಾವಳಿ, ಉತ್ತರ, ದಕ್ಷಿಣ ಒಳನಾಡು, ಬೆಂಗಳೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು ಮಿಂಚು ಸಹಿತ ಭಾರೀ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಇನ್ನು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಲಾಗಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯಬೇಡಿ, ಜನಸಾಮಾನ್ಯರು, ವಾಹನ ಸವಾರರು ಎಚ್ಚರಿಕೆ ವಹಿಸಿ ಅಂತ ಸೂಚಿಸಲಾಗಿದೆ. ಬಿಡದಿ ಬಳಿ ಜಿಬಿಐಟಿ ಟೌನ್ಶಿಪ್ ಯೋಜನೆಗಾಗಿ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರದಿಂದ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮಗಳ 516 ಎಕರೆ ಭೂಸ್ವಾಧೀನ ಸಂಬಂಧ ರೈತರಿಗೆ ಅಂತಿಮ ಹಂತದ ನೋಟಿಸ್ ನೀಡಿದ ಅಧಿಕಾರಿಗಳು ದಾಖಲಾತಿಗಳನ್ನು ನೀಡುವಂತೆ ಕೋರಿದ್ದಾರೆ. ಇನ್ನು ಈ ಟೌನ್ಶಿಪ್ ಬಗ್ಗೆ ಪ್ರತಿಕ್ರಿಯಿಸಿದ ಕೆಲ ರೈತರು, ಯೋಜನೆಯಿಂದ ನಮಗೆ ಸಾಕಷ್ಟು ಅನುಕೂಲ ಆಗಲಿದೆ, ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡಲು ಸಾಧ್ಯವಿಲ್ಲ, ಈ ಯೋಜನೆಯಿಂದ ನಮ್ಮ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದಿದ್ದಾರೆ. ಇಲ್ಲ, ಕೆಲಸಗಾರ ಎಲ್ಲ ಹೊಂಟೋಗಿರೋರಿಗೆ ಒಬ್ಬರು ಇಲ್ಲ. ಒಂದು ಸೊಪ್ಪು ಕುಯ್ಬೇಕಾದ್ರೆ 10 ಸೊಪ್ಪು ಒಬ್ಬ ಆಯ್ತದ, ಆಗಲ್ಲ. ನಮಗೇನು ಭೂಮಿ ಟೌನ್ಶಿಪ್ ಮಾಡ್ತಾವ್ರೆ, ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಮಾಡಿದ ತಪ್ಪು ಕುಮಾರಸ್ವಾಮಿ ಅವರು.
ಅಥವಾ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಅಲ್ವಾ. ಈಗ ರೈತರು ಅಷ್ಟೇ 12 ತಿಂಗಳಿಂದ ಮಾಡ್ತಾವ್ರೆ. 12 ತಿಂಗಳಲ್ಲಿ ನೋಟಿಸ್ ಬರೋಕ್ಕೆ ಮುಂಚೆನೇ ಹೋಗಿ ರೈತರು ಇದೇ ಪ್ರತಿಭಟನೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಬೇಡ ನಮ್ಗೆ ಅಕ್ವರೇಷನ್ ಇದು ಕ್ಯಾನ್ಸಲ್ ಮಾಡಿ ಅಂದರೆ ಮಾಡೋರು. ಜಿಬಿಐಟಿ ಯೋಜನೆ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಬೆನ್ನಲ್ಲೇ ಬಿಡದಿ ಭಾಗದ ರೈತರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಕೊಡಲ್ಲ, ಜೀವ ಬಿಡ್ತೀವಿ, ಜಮೀನು ಬಿಡಲ್ಲ, ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಅನ್ನದಾತರು ಸಿಡಿದೆದ್ದಿದ್ದಾರೆ. ಅವರು ಜಮೀನಿನ ನೇರವಾಗಿ ಬಂದಿದ್ದಾರೆ. ಈ ಒಂದು ಇಲ್ಲಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮತ್ತೆ ಪಾಲಕ್ಕು ಈ ಒಂದು ಸೊಪ್ಪುಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಂದ್ರೆ ಇದನ್ನ ನಾವು ಇಲ್ಲಿ ಬೆಳೆದೇ ಜೀವನ ಮಾಡ್ತಿರೋದು. ಯಜಮಾನ್ರೆ ಏನು ಸೊಪ್ಪೆಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀರಿ? ಹೌದು ಸ್ವಾಮಿ, ನಮ್ದಿರೋದು 9 ಕುಂಟೆ ಅದೇ ಹೊಸ ನೀರು ತಕೊಂಡು ಜೀವನ ಮಾಡ್ತಾ ಇದ್ದೀವಿ. ಬಡವ್ರು ಸಿಕ್ಕಾಪಟ್ಟೆ ಬಡವ್ರು ಸ್ವಾಮಿ. ಈಗ 9 ಗುಂಟೆಗೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂತಾರಲ್ಲ ಅವರು. ಬೇಡ ಸ್ವಾಮಿ, ದುಡ್ಡು ಕೊಡೋದು ಇರ್ತದೆ ಸ್ವಾಮಿ, ಫಲ ದುಡ್ಡು ಕೊಟ್ಟರು ಇರ್ತದೆ ಸ್ವಾಮಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ ಸ್ವಾಮಿ. ಇನ್ನು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೈತರು ಸಿದ್ಧತೆ ನಡೆಸ್ತಾ ಇದ್ದು ಜೂನ್ 22ರಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಮನಗರದ ಎಪಿಎಂಸಿ ರೈತ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ರೈತ ಸಂಘ ಬೈರಮಂಗಲ ಚಲೋಗೆ ಕರೆ ಕೊಟ್ಟಿದೆ. ಎಲ್ಲ ಗ್ರಾಮಗಳಿಗೂ ಅವರು 6-1 ಮಾಡಿದ್ರು ತೊಂದರೆ ಇಲ್ಲ. ನಾವು ಕಾನೂನು ರೀತಿಯಲ್ಲಿ ಹೋರಾಟನೂ ಮಾಡ್ತೀವಿ ಮತ್ತು ನಾವು ಮುಂದಿನ ಹೋರಾಟ ಉಗ್ರವಾಗಿ, ಯಾಕೆ ಇಷ್ಟು ದಿನ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೋ, ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ರೈತರ ವಿರೋಧವನ್ನು ಲೆಕ್ಕಿಸದೆ ಬಿಡದಿ ಟೌನ್ಶಿಪ್ಗಾಗಿ ಭೂಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ ಅಂತ ವಿಪಕ್ಷಗಳು ಆರೋಪಿಸಿವೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದಿನ ಅಜ್ಜನ ಬಳಿ ಹೋಗ್ತಿರಲ್ಲ, ರೈತರನ್ನ ಒಕ್ಕಲೆಬ್ಬಿಸಿ ಅಂತ ನಿಮ್ಗೆ ಅಜ್ಜಯ್ಯ ಹೇಳಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲೇ ನಾವು ಈ ಯೋಜನೆಯನ್ನ ಮುಂದುವರಿಸುತ್ತಿದ್ದೇವೆ, ಪ್ರಧಾನಿ ಅವರು ಟೌನ್ಶಿಪ್ ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂದಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ರು. ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ನೀವೇನು ಹೊರಟಿದ್ದೀರಿ, ಈಗ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಗೊತ್ತಿದೆ ನನಗೆ. ನಿಮ್ಮ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ದೆ, ನಾನೇನು ದಡ್ಡ ಏನೆಲ್ಲ ಮಾತಾಡಬೇಕಾದ್ರೆ ಇದನ್ನು. ಅಜ್ಜಯ್ಯನ ರಕ್ಷಣೆ ನಿಮಗಿದೆ. ಅಜ್ಜಯ್ಯನ ರಕ್ಷಣೆಯಿಂದ ಇವತ್ತು ಎಲ್ಲದಕ್ಕೂ ಅಜ್ಜಯ್ಯನ ಹೆಸರು ಹೇಳ್ತೀರಿ. ಆ ಅಜ್ಜಯ್ಯ ನಿಮಗೆ ಇಲ್ಲಿ ಟೌನ್ಶಿಪ್ ಮಾಡು ಅಂತ ಹೇಳೋರ, ರೈತರನ್ನ ಒಕ್ಕಲೆಬ್ಸು ಅಂತ ಹೇಳೋರ? ನಿಮ್ಮ ಅಜ್ಜಯ್ಯನಿಗೊಂದ್ಸಲ ಕೇಳ್ಕೊಳ್ಳಿ. ಸಜ್ಜಾಗಿದ್ದಾರೆ JDS ನಾಯಕರು. ಹೋರಾಟ ಮತ್ತು ಪ್ರತಿಭಟನೆ ಎರಡರಲ್ಲೂ ನಾವು ಸಜ್ಜಾಗಿದ್ದೆ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನೆನ್ನೆ ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟ್ರು ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ನು ಯಾರು ಕೂಡ ರೈತರನ್ನ ಒಕ್ಕಲೆಬ್ಬಿಸ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರದ್ದೇ ಯೋಜನೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಅವರು ಆರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರ ಘೋಷಿಸಿದ ಉಚಿತ ಬಸ್ ಪಾಸ್ ವಿತರಣೆ ಇಂದಿನಿಂದ ಅಧಿಕೃತವಾಗಿ ಆರಂಭವಾಗಿದೆ. ಬಿಎಂಟಿಸಿಯ ಮೊದಲ ಉಚಿತ ಬಸ್ ಪಾಸ್ ಅನ್ನು ರೋಹಿತ್ ಕುಮಾರ್ HM ಎಂಬ ವಿದ್ಯಾರ್ಥಿ ಪಡೆದುಕೊಂಡಿದ್ದಾನೆ. ಹುಲಿಮಂಗಲದಿಂದ ಜಿಗಲ ಕ್ರಾಸ್ವರೆಗೆ ಪ್ರಯಾಣಿಸಲು ಈ ಪಾಸ್ ನೀಡಲಾಗಿದ್ದು, ಇದು 2027ರ ಮಾರ್ಚ್ 3ರವರೆಗೆ ಚಾಲ್ತಿಯಲ್ಲಿರಲಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಅಂಬುಕೋಣ ಗ್ರಾಮದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಒಟ್ಟುಗೂಡಿಸಿ ಊರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಕೋಣೆಯನ್ನ ನವೀಕರಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಈ ಶಾಲೆಯಲ್ಲಿ 30 ಮಕ್ಕಳು ಓದುತ್ತಿದ್ದು, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾದ ಹಿನ್ನೆಲೆ ಶಾಲಾಭಿವೃದ್ಧಿಗೆ ಸೂಕ್ತ ಅನುದಾನ ಬಿಡುಗಡೆಯಾಗದೆ ಅಡುಗೆ ಕೋಣೆ ಹಾಳು ಕೊಂಪೆಯಂತಾಗಿತ್ತು. ಸೂಕ್ತ ವ್ಯವಸ್ಥೆ ಇಲ್ಲದೆ ಶಾಲೆ ಮುಚ್ಚುವ ಭೀತಿ ಇದ್ದ ಮಹಿಳೆಯರು 98,000 ರೂಪಾಯಿ ಹಣದ ನೆರವಿನಿಂದ ಶಾಲೆಯ ಅಡುಗೆ ಕೋಣೆಯನ್ನ ಸುಸಜ್ಜಿತವಾಗಿ ನವೀಕರಿಸಿದ್ದಾರೆ. ಹಾವೇರಿಯಲ್ಲಿ ಶಾಲೆಯ ಶುಲ್ಕ ಕಟ್ಟಿದ ಶಿಕ್ಷಕನಿಗೆ ಶಿಷ್ಯ ಕಾರನ್ನು ಗಿಫ್ಟ್ ನೀಡಿದ್ದಾನೆ. ಹಾನಗಲ್ ಪಟ್ಟಣದ ಕುಮಾರೇಶ್ವರ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ CS ವಸ್ತ್ರದ ಅವರಿಗೆ ಶಿಷ್ಯ ನವೀನ್ ಕಾರನ್ನು ಉಡುಗೊರೆಯಾಗಿ ನೀಡಿದ್ದಾರೆ. SSLC ವಿದ್ಯಾರ್ಥಿಯಾಗಿದ್ದ ನವೀನ್ ವಿದ್ಯಾಭ್ಯಾಸಕ್ಕೆ ಗುರು CS ವಸ್ತ್ರದ ಆಸರೆಯಾಗಿದ್ರು. ಈಗ ನವೀನ್ ಬೆಂಗಳೂರಿನ MNC ಕಂಪನಿ ಉದ್ಯೋಗಿಯಾಗಿದ್ದು, ತಾನು ಈ ಮಟ್ಟಕ್ಕೆ ಬರಲು ಗುರುವೇ ಕಾರಣ ಅನ್ನೋ ಸಂದೇಶ ಸಾರಿದ್ದಾನೆ. ಮಹಾರಾಜ ಟ್ರೋಫಿ ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ಲಾಂಚ್ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಇದಕ್ಕೆ ಮತ್ತಷ್ಟು ತಂಡಗಳನ್ನು ಸೇರಿಸಲಾಗುವುದು ಎಂದು KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೆಂಕಟೇಶ್ ಪ್ರಸಾದ್, ಬೆಳಗಾವಿಯ KSCA ಮೈದಾನದಲ್ಲಿ ತಕ್ಷಣಕ್ಕೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಯೋಜಿಸಲು ಸಾಧ್ಯವಾಗದಿದ್ದರೂ BCCI ದೇಶಿ ಪಂದ್ಯಗಳು ಹಾಗೂ ಪ್ರಾಕ್ಟೀಸ್ ಪಂದ್ಯಗಳನ್ನು ಆಡಲು ಅವಕಾಶ ಕಲ್ಪಿಸುವ ಭರವಸೆ ನೀಡಿದ್ದಾರೆ.